ಮೇಲೇರಿ ದಾರಿದ್ರ್ಯ ದೇಹ ಸುಟ್ಟು ಹೊಗೆಯು ಹಾರು ಬುದ್ಧಿವಂತರ ಎಳೆದು ಸೊ ಗೈಸ್, ಪ್ರತಿಯೊಬ್ಬರಿಗೂ ನಮಸ್ಕಾರ. ನಮ್ಮ ದಾವಣಗೆರೆ ಕಂಟೆಂಟ್ ಕ್ರಿಯೇಟರ್ ಅಲ್ಲಿ ಯಾರು ನಿಮಗೆ ತುಂಬಾ ಇಷ್ಟ ಅವ್ರ ಐಡಿನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀರಾ ಅಂತ. ಓನ್ಲಿ ಫಾರ್ ದಾವಣಗೆರೆ ಈ ಒಂದು ವಿಡಿಯೋ. ದಯವಿಟ್ಟು ನಮ್ಮ ಕರ್ನಾಟಕ ಜನತೆ ಯಾರು ಬೇಜಾರಾಗ್ಬಿಡಿ. ದಾವಣಗೆರೆ ಕಂಟೆಂಟ್ ಕ್ರಿಯೇಟರ್ ಅಲ್ಲಿ ಯಾರು ನಿಮಗೆ ತುಂಬಾ ಇಷ್ಟ ಅಂತ ಒಂದು ಕಮೆಂಟ್ ಹಾಕಿ ನೋಡೋಣ. ಎಷ್ಟು ಜನ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ದಾವಣಗೆರೆ ಇದ್ದಾರೆ ಅಂತ ಕೂಡ ಕಮೆಂಟ್ ಹಾಕಿ ಅವ್ರ ಐಡಿನೆಲ್ಲ ಮೆನ್ಷನ್ ಮಾಡಿ ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಲೆಟ್ಸ್ ಚೆಕ್, ಒಂದು ಪೋಲ್ ಮಾಡ್ಬಿಡೋಣ. ಮತ್ತೆ ಇವತ್ತು ನಮ್ಮ ಜೊತೆ ಇದ್ದಾರೆ ದಾವಣಗೆರೆ DVG ಕಂಟೆಂಟ್ ಕ್ರಿಯೇಟರ್ ಮಿಸ್ಟರ್ ಆರಾಮ್5 ಅವರು. ನಮಸ್ಕಾರ ಎಲ್ಲರಿಗೂ, ನಮ್ಮ ಫಾಲೋವರ್ಸಿಗೂ ಮತ್ತು ಇವ್ರ ಫಾಲೋವರ್ಸಿಗೂ ಮತ್ತು ನಮ್ಮ ಪ್ರೌಡ್ ಕನ್ನಡಿಗ ಫಾಲೋವರ್ಸಿಗೆ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಸೊ ಇವತ್ತು ನಮ್ಮ ಜೊತೆ ಟ್ರೆಂಡಿ ಅವರು ಇದ್ದಾರೆ ಮತ್ತು ಮಿಸ್ಟರ್ ಆರಾಮ್5 ಅವರು ಇದ್ದಾರೆ. ಸೊ ಇವರು ಕೂಡ ಕಂಟೆಂಟ್ ಕ್ರಿಯೇಟರ್. ಇವ್ರದ್ದು ಎಷ್ಟಿದೆ ಫಾಲೋವರ್ಸ್ ಇದೆ? ಎಷ್ಟಿದೆ ನಿಮ್ಮದು? 16K ಫಾಲೋವರ್ಸ್. 14 16 + 14 = 30K ಫಾಲೋವರ್ಸ್ ಇದ್ದಾರೆ. ಸೊ ಇದೊಂದು 200 ಹತ್ತತ್ರ ಇದೆ. ಸೊ ನಂದೊಂದು 200 ಹತ್ತತ್ರ ನಂದು ಇದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಲವ್ ಯು. ಇವಾಗ ಏನಪ್ಪ ವಿಷಯ ಅಂದರೆ, ನಮ್ಮ ದಾವಣಗೆರೆ ಕಂಟೆಂಟ್ ಕ್ರಿಯೇಟರ್ಸಲ್ಲಿ ಯಾರು ನಿಮಗೆ ತುಂಬ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಮರಿಬೇಡ್ರಿ ಯಾರು ಅಂತ ಕೇಳ್ಕಂತ ಈ ವಿಡಿಯೋನ ಮುಗಿಸಲ್ಲ. ಫಸ್ಟ್ಲೊಳಗೆ ಒಂದೆರಡು ಕಾಮಿಡಿ ಮಾಡ್ಬಿಡೋಣ. ಸೊ ಇವರು ಕಟಿಂಗ್ ಮಾಡ್ತಾ ಇದ್ದಾರೆ, ಇವರು ಬಲ್ಕಿಂಗ್ ಮಾಡ್ತಾ ಇದ್ದಾರೆ. ಇವರು 3 ದಿನದಿಂದ ಊಟ ಮಾಡಿಲ್ಲ ಅಂತ ಅವಾಗಲೇ ಹೇಳಿದ್ರು. ಬಿಟ್ಟಿದ್ದೀನಿ ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ನನ್ನ ಪ್ರಕಾರ ಇವ್ರು ಊಟ ಮಾಡಲಿಲ್ಲ ಕಾಣ್ತಾರೆ. ಒಂದ್ಸಲಿ ಕಮೆಂಟ್ ಹಾಕ್ರಿ, ದಡಿ ನನ್ನ ಮಗ ಗುಂಡ್ ಗೋವಿಂದ ಅಂತ ಕರಿತೀವಿ ಅವನ್ನ. ಸೊ ಇವ್ರು ಬಂದ್ಬಿಟ್ಟು ಮಿಸ್ಟರ್ ಆರಾಮ್5. ಇವ್ರು ಸ್ವಲ್ಪ ವಿಡಿಯೋ ಮಾಡ್ಬೇಕಾದ್ರೆ ತೊದಲ್ತಾರಂತೆ. ಅದಕ್ಕೆ ಕಾರಣ ಏನು ಅಂದರೆ, ಅವ್ರ ಬಾಯಲ್ಲಿ ಒಂದು ಮಾಂಸ ಬೆಳೆದಿದೆ. ಆ ಮಾಂಸದಿಂದ ಅವರು ಮಾತಾಡೋಕ್ಕಾಗಲ್ಲ ಕರೆಕ್ಟಾಗಿ. ಭಾಳ ಜನ ತಪ್ಪಾಗಿ ತಿಳ್ಕೊಂಡಿರ್ತೀರ. ಸೊ ಹಂಗಾಗಿ ಇವಾಗ ಹೇಳ್ತಾ ಇದ್ದೀನಿ, ಅವ್ರ ಬಾಯಲ್ಲಿ ಒಂದು ಮಾಂಸ ಬೆಳೆದಿದೆ. ಆ ಮಾಂಸದಿಂದ ಅದು ಮಾತಾಡ್ಬೇಕಾದ್ರೆ ನಾಲ್ಗೆ ಟಚ್ ಆಗುತ್ತೆ. ಅದರಿಂದ ಅವ್ರು ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಕೆಲವೊಂದ್ಸಲಿ ನೀವು ಯಾರು ಕಾಮೆಂಟ್ಗಳನ್ನ ಆ ಥರ ಹಾಕ್ಬೇಡಿ. ಅರ್ಥ ಹಂಗೆ ಮಾತಾಡ್ತೀನಿ, ಆದಷ್ಟು ಟ್ರೈ ಮಾಡಿ. ಮಾತಾಡ್ತಿದ್ದಾರೆ. ಅವ್ರದ್ದು ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತಂತೆ. ಸೊ ಅದು ಇಲ್ಲಿ ತುಟಿ ಹತ್ರ ಒಂದು ಒದೆ ಬಿದ್ದಿದೆ. ಅದರಿಂದ ಅದು ಕ್ಲೀನಾಗಿ ಮಾತಾಡೋಕ್ಕಾಗಲ್ಲ. ಮತ್ತು ಈ ಮನುಷ್ಯ ಇವನು ಕಂಟೆಂಟ್ ಮಾಡ್ತಾ ಇದ್ದ, ಇವಾಗ ಇವನು ಕೂಡ ಡ್ರಾಪ್ ಮಾಡಿದ್ದಾನೆ. ಸೊ ಇವ್ರ ಪಾಪ ಎಜುಕೇಶನ್, ಇವನು ಅಗ್ನಿವೀರ್ ಸೆಲೆಕ್ಷನ್ ಆಗಿದೆಯಲ್ಲ, ಅಗ್ನಿವೀರ್ ಸೆಲೆಕ್ಷನ್ ಆಗಿದೆ. ಅಗ್ನಿವೀರಲ್ಲಿ ಸೆಲೆಕ್ಟ್ ಆಗಿದ್ದಾನೆ. ನೆಕ್ಸ್ಟ್ ಫಿಸಿಕಲ್ ಇದೆ. ನನ್ನ ಪ್ರಕಾರ ಇದು ರನ್ನಿಂಗ್ ಎಲ್ಲ ಇರುತ್ತಂತೆ. 100% ಮಾಡ್ತಾನಂತೆ. ಅಗ್ನಿವೀರ್ ಭಾಳ ಜನ ಟ್ರೈ ಮಾಡಿ ಎಷ್ಟೊಂದು ಜನ ಫೇಲ್ ಆಗಿರ್ತೀರಾ. ಇದರಲ್ಲಿ ನಮ್ಮ ಹುಡುಗ ಒಬ್ಬ ಸೆಲೆಕ್ಟ್ ಆಗಿದ್ದಾನೆ. ಕಂಗ್ರಾಚುಲೇಷನ್ಸ್. ಫಿಸಿಕಲ್ ಪಾಸ್ ಆಗಿ ಬರಪ್ಪ. ನೀನು ನೋಡಿದ್ರೆ ಒಂದ್ಸಲಿ ಜನರೆಲ್ಲ ಎದುರ್ಬೇಕು ಆ ಥರ. ಫಿಸಿಕ್ಸ್ ಐತೆ, ಬಟ್ ಏನಂದ್ರೆ ರನ್ನಿಂಗ್ ಬೇಕು. ರನ್ನಿಂಗು ಮತ್ತೆ ಸುಮಾರು ಆಕ್ಟಿವಿಟೀಸ್ಗಳಿದೆ, ಅದನ್ನೆಲ್ಲ ಪಾಸ್ ಮಾಡಬೇಕು. ಮತ್ತೆ ನೀನು ತೊಡೆ ಗಿಡ ಎಲ್ಲ ಕೂಡಂಗಿಲ್ಲ. ನೋಡಿ ಕೂಡುತ್ತೆ ಬ್ರೋ. ಇವ್ರು ನೋಡಿ, ಇವ್ರು ಕಟಿಂಗ್ ಬಾಯ್, ಇವ್ರು ಬಲ್ಕಿಂಗ್ ಬಾಯ್. ಸೊ ನಾನು ಒಂಥರ ಮೀಡಿಯಂ, ಆ ಕಡೆ ಈ ಕಡೆ ಆ ಥರ ಇದ್ದೀನಿ. ಎರಡು ಸೈಡ್ ಆ ಥರ. ಅವಾಗವಾಗ ಸ್ವಲ್ಪ ಬಲ್ಕು, ಅವಾಗವಾಗ ಕಟ್ಟು, ಎಲ್ಲ ಮಿಕ್ಸ್ಡ್ ನಾನು. ಸೊ ಫೈನಲಿ ಮುಗಿಸಿದ್ದೀನಿ. ಬೇಗ ಕಮೆಂಟ್ ಹಾಕಿ ನಮ್ಮ ದಾವಣಗೆರೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ. ಬಾಯ್.